ಹಲೋ, ನಾನೀಗ ಹೇಳಿಕೊಟ್ಟಿರೋದು ನಾನು ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಿ ಬಂದಿರೋ ಪ್ರಯಾಣದ ಕಥೆನ. ಇತ್ತೀಚೆಗೆ ನಮ್ಮದೊಂದು ಸಣ್ಣ ಫ್ಯಾಮಿಲಿ ಟೂರ್ ಆಯಿತು. ನಾನು, ನಮ್ಮ ಮನೆಯವರು, ನಮ್ಮ ಮಗ, ಸೊಸೆ 4. ಈ ಪ್ರಯಾಣಕ್ಕೆ ನನ್ನ ಮಗರಾಯನೇ ಸಾರಥಿ, ಅವನದ್ದೇ ಲೀಡರ್ಶಿಪ್ಪು. ನನ್ನ ಮಗನ ಲೀಡರ್ಶಿಪ್ನಲ್ಲಿ ನಾವು ಹೋಗ್ತಿರೋ ಮೊದಲನೇ ಫ್ಯಾಮಿಲಿ ಟೂರ್ ಇದಾಗಿರೋದ್ರಿಂದ ನನಗೆ ಇದು ತುಂಬ ವಿಶೇಷವಾದಂಥ ಒಂದು ಪ್ರಯಾಣ. 2 ದಿನಗಳ ಸಣ್ಣ ಟೂರು. ನಾವೇ 4 ಜನ ಎಲ್ಲಿಗಾದರೂ ಪ್ರವಾಸ ಹೋಗಿ ಬರಬೇಕು ಅಂತ ಹೇಳೋದು ನನ್ನ ಬಹುದಿನದ ಆಸೆ ಆಗಿತ್ತು. ಅದೀಗ ಈಡೇರಿದೆ. ಈ ಸರ್ತಿ ಅವರಿಬ್ಬರು ಮನೆಗೆ ಬಂದಾಗ ಒಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಎಲ್ಲ ತಯಾರಿ ಮಾಡಿಕೊಂಡು ನಾವು ಮನೆಯಿಂದ ಹೊರಟ್ವಿ. ನಾವು ಹೊರಟಿದ್ದು ಸೌತ್ ಕೆನರಾ ಕಡೆಗೆ. ಅಲ್ಲಿ ಕೆಲವು ದೇವಸ್ಥಾನಗಳು ಮತ್ತು ಮುಖ್ಯವಾಗಿ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಬೇಕು ಅನ್ನೋದೇ ನಮ್ಮ ಪ್ರವಾಸದ ಉದ್ದೇಶ ಆಗಿತ್ತು. ನನಗಂತೂ ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಏನೂ ಇರಲಿಲ್ಲ. ನನ್ನ ಫ್ಯಾಮಿಲಿ ಜೊತೆಗೆ 2 ದಿನ ಒಟ್ಟಿಗೆ ಪ್ರವಾಸ ಹೋಗೋದೇ ನನಗೆ ತುಂಬ ಸಂತೋಷದ ವಿಚಾರ ಆಗಿತ್ತು. ಅಷ್ಟೇ ಅಲ್ಲ, ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಒಂದ್ಸತಿನಾದರೂ ಹೋಗಿ ಬರಬೇಕು ಅಂತ ಹೇಳೋದು ನನ್ನ ಲೈಫ್ ಟೈಮ್ ಡ್ರೀಮ್ ಆಗಿತ್ತು. ನಾನು ಕೇಳಿದೇ ಅದು ಈಗ ಈಡೇರೋದ್ರಲ್ಲಿತ್ತು. ಇದುವರೆಗೆ ನನ್ನ ಕೆಲಸ, ನಮ್ಮ ಮನೆಯವ್ರ ಕೆಲಸ, ನನ್ನ ತೋಟದ ಕೆಲಸ, ನನ್ನ ಮಗನ ಎಜುಕೇಷನ್ನು, ಅವನ ಕೆಲಸ, ಅವನ ಮದುವೆ, ಅವರಿಬ್ಬರು ಬೆಂಗಳೂರಿನಲ್ಲಿ ಹೋಗಿ ಸೆಟ್ಲ್ ಆಗಲಿಕ್ಕೆ, ಇಂತಹ ಜಂಜಾಟದಲ್ಲೇ ಎಲ್ಲ ಮುಗ್ದೋಗ್ತಾ ಇತ್ತು. ಅವನು ಚಿಕ್ಕವನಿರುವಾಗ, ಅಂದರೆ ಅವನು 9th ಬರೋ ತನಕ ಏನು ನಾವು ಟೂರು ಪಿಕ್ನಿಕ್ ಅಂತ ಹೋಗ್ತಾ ಇದ್ವಿ ಅಷ್ಟೇ ಆಗಿತ್ತು. ಆಮೇಲೆ ನಾವೆಲ್ಲ ಹೋಗಿದ್ದೆ ತುಂಬ ಕಡಿಮೆ. ನಮ್ಮೂರು ಕಾಫಿ ನಾಡು ಎಂದೇ ಪ್ರಸಿದ್ಧವಾಗಿರುವಂಥ ಚಿಕ್ಕಮಗಳೂರು. ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ತುಂಬ ಖುಷಿಯಿಂದ ಮನೆಯಿಂದ ಹೊರಟ್ವಿ. ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಮೂಡಿಗೆರೆಯಲ್ಲಿರುವಂಥ ಒಂದು ಸಣ್ಣ ಹೋಟೆಲ್ನಲ್ಲಿ ನಾವು ತಿಂಡಿ ತಿಂದ್ವಿ. ಆ ಪ್ರದೇಶ ತುಂಬ ಚೆನ್ನಾಗಿದೆ ಕಣ್ರಿ, ಅಲ್ಲಿ ಹೋಗ್ಬೇಕು ನೀವು. ಅಲ್ಲಿ ಸೀನ್ರಿ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ನಾವು ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಬಣ್ಕಲ್ಲು, ಕೊಟ್ಟಿಗೆಹಾರ ದಾಟಿ ಚಾರ್ಮಾಡಿ ಘಾಟ್ ಮೂಲಕ ನಮ್ಮ ಪ್ರಯಾಣ. ಘಾಟ್ ಸೆಕ್ಷನ್ಲಿ ಪ್ರಯಾಣಿಸೋದೇ ಒಂದು ಅದ್ಭುತ. ನಾನಂತೂ ದಾರಿ ಉದ್ದಕ್ಕೂ ಎಲ್ಲ ಸುಂದರ ದೃಶ್ಯಗಳನ್ನು ಕ್ಲಿಕ್ ಮಾಡ್ಕೊಳ್ತಾನೆ ಇದ್ದೆ. ಒಂದು ವ್ಯೂ ಪಾಯಿಂಟ್ನಲ್ಲಿ ಇಳಿದು ನಾವು ಸುತ್ತ ಎಲ್ಲ ನೋಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಅಲ್ಲಿಂದ ಸೀದಾ ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ. ಇನ್ನೊಂದು ವಿಡಿಯೋದಲ್ಲಿ ಚಾರ್ಮಾಡಿ ಘಾಟ್ ಪ್ರಯಾಣದ್ದೇ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಧರ್ಮಸ್ಥಳ ಮತ್ತು ನಾವು ಭೇಟಿ ಕೊಟ್ಟಂಥ ಎಲ್ಲ ಸ್ಥಳಗಳದ್ದು ಬೇರೆ ಬೇರೆ ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ತುಂಬ ಸುಲಭವಾಗಾಯಿತು. ಅಷ್ಟೊತ್ತಿಗೆ ನನ್ನ ತಂಗಿ ಮತ್ತು ಅವಳ ಗಂಡ ಕೂಡ ಅಲ್ಲಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು. ದೇವ್ರ ದರ್ಶನ ಮಾಡಿಕೊಂಡು ನಾವು ಸೀದಾ ಅಕ್ವೇರಿಯಂ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ ನಂತರ ನಾವು ಮಂಜುಷಾ ಮ್ಯೂಸಿಯಂಗೆ ಹೋದ್ವಿ. ಆ ಮ್ಯೂಸಿಯಂ ಅಂತೂ ಅದ್ಭುತ ಕಣ್ರಿ. ನಾನು ಮೊದಲೇ 2-3 ಸತಿ ನೋಡಿದ್ದೀನಿ, ಆದರೂ ಕೂಡ ಈ ಬಾರಿ ತುಂಬ ಸಂತೋಷ ಆಯಿತು. ಅದೇನು ಕಲೆಕ್ಷನ್ಸ್ ಅಂತೀರಾ, ಅದನ್ನು ನೋಡಲಿಕ್ಕೆ 1 ದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳು ಬೇಕಾಗುತ್ತೆ ಅಂತ ನಂಗೆ ಅನಿಸುತ್ತೆ. ಒಂದೊಂದು ಕೋಣೆಗಳನ್ನೇ ನೋಡಲಿಕ್ಕೆ 1 ದಿನ ಸಾಕಾಗಲ್ಲ ಅಂತ ಅನಿಸುತ್ತೆ. ಆ ರೀತಿಯಾದೊಂದು ದೊಡ್ಡ ಮ್ಯೂಸಿಯಮ್ಮು ನೀವು ಕೂಡ ನೋಡಿರ್ಬೋದು. ನೋಡ್ತಾ ಇದ್ರೆ ನೀವು ಖಂಡಿತ ಅದನ್ನು ನೋಡಲೇಬೇಕು. ಅದನ್ನು ಮುಗಿಸಿ ನಾವು ಹೊರಗಡೆ ಬಂದಾಗ ನನ್ನ ತಂಗಿಯವರು ಕೂಡ ನನಗೆ ಸಿಕ್ಕಿದ್ರು. ಎಲ್ಲರೂ ಒಟ್ಟಾಗಿ ಊಟಕ್ಕೆ ಹೋದ್ವಿ. ಊಟದ ಹಾಲ್ದಲ್ಲಿ ಹೊಸದಾಗಿ ಟೇಬಲ್ಗಳನ್ನ ಹಾಕಿದ್ದಾರೆ. ನಾನು ಅದನ್ನು ನೋಡಿರಲಿಲ್ಲ. ಊಟ ಆದಮೇಲೆ ನಾವು ನಡ್ಕೊಂಡು ಅಲ್ಲೇ ಇದ್ದಂಥ ಹಳೆ ವಾಹನಗಳ ಸಂಗ್ರಹಾಲಯಕ್ಕೆ ಹೋದ್ವಿ. ನನ್ನ ತಂಗಿಯವರು ಕೂಡ ನಮ್ಮ ಜೊತೆಗೆ ಬಂದರು. ಅಲ್ಲಿದ್ದ ಎಲ್ಲ ವಾಹನಗಳದ್ದು ಒಂದೊಂದು ರೀತಿಯ ವಿಶೇಷ. ಅದನ್ನು ಮುಗಿಸ್ಕೊಂಡು ನಾವು ಬಾಹುಬಲಿ ಬೆಟ್ಟಕ್ಕೆ ಹೊರಟ್ವಿ. ನನ್ನ ತಂಗಿಯವರು ಊರ ಕಡೆ ಹೊರಟರು. ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬಾಹುಬಲಿಯ ವಿಗ್ರಹವನ್ನು ನೋಡಿ ಅಲ್ಲಿ ಹಿಸ್ಟರಿನೆಲ್ಲ ಓದಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಹೊರಟ್ವಿ. ಹೋದ ವರ್ಷ ನನ್ನ ತಮ್ಮನ ಫ್ಯಾಮಿಲಿ ಜೊತೆಗೆ ನಾನು ಇದೇ ರೀತಿಯ ಒಂದು ಟೂರ್ ಹೋಗಿದ್ದೆ. ಆಗ ಈ ದೇವಸ್ಥಾನಗಳನ್ನೆಲ್ಲ ಟೆಂಪಲ್ ರನ್ ಅನ್ನೋ ಟೈಪು ಎಲ್ಲ ಕಡೆ ಭೇಟಿ ಕೊಟ್ಟಿದ್ವಿ. ಆಗ ಕೂಡ ನನಗೆ ತುಂಬ ಸಂತೋಷ ಆಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ನಾವು ಮಂಗಳೂರು ಕಡೆಗೆ ಹೊರಟ್ವಿ. ಪುತ್ತೂರು ಮೇಲೆ ಮಂಗಳೂರಿನಲ್ಲಿ ಪಬ್ಬಾಸ್ ಐಸ್ ಕ್ರೀಮ್ ತಿನ್ನಬೇಕು ಮತ್ತು ಮೀನು ಊಟ ಮಾಡಬೇಕು ಅಂತ ಹೇಳೋದು ನನ್ನ ಮಗ ಮತ್ತು ಸೊಸೆ ಇಬ್ಬರಿಗೂ ಕೂಡ ಭಾರಿ ಆಸೆ ವಿಷಯ ಆಗಿತ್ತು. ಮಂಗಳೂರಿನಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನನ್ನ ಸೊಸೆ ಹೇಳ್ತಾನೆ ಬಂದಿದ್ಲು. ಹಾಗಾಗಿ ಈಗ ನಾವು ಅಲ್ಲಿ ಹೊರಟು ಮೊಬೈಲು GPS ಸಹಾಯದಿಂದ ಯಾರು ಬೇಕಿದ್ರು ಎಲ್ಲಿಗೆ ಬೇಕಿದ್ರು ಹೋಗೋದು ತುಂಬ ಸುಲಭ ಆಗಿದೆ. ನನ್ನ ಮಗ ರೂಟ್ ಇಟ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋದ. ಆದರೆ ಅಲ್ಲಿ ಹೋದ್ಮೇಲೆ ನನ್ನ ಸೊಸೆ ಹೇಳ್ತಾ ಇದ್ದಾಳೆ, ತಾನು ಹೇಳ್ತಿರೋದು ಈ ದೇವಸ್ಥಾನ ಅಲ್ಲ ಅಂತ ಹೇಳಿ. ಆದರೂ ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟ ಮೇಲೆ ಅವಳಿಗೆ ನೆನಪಾಯಿತು ತಾನು ಹೇಳ್ತಾ ಇದ್ದಿದ್ದು ಕುದ್ರೋಳಿ ದೇವಸ್ಥಾನ ಅಂತ ಹೇಳಿ. ಅಲ್ಲಿಂದ ಹೊರಟು ಪಬ್ಬಾಸ್ ಕಡೆ ಹೊರಟ್ವಿ. ಅದು ವರ್ಲ್ಡ್ ಫೇಮಸ್ ಅಂತೆ. ನಾನಂತೂ ಕೇಳಿರಲಿಲ್ಲ ಬಿಡಿ. ಅಲ್ಲೂ ಭಯಂಕರ ರಶ್ಶು. ಟೋಕನ್ ಸಿಸ್ಟಮ್ ಬೇರೆ. ನಮ್ಮ ಟೋಕನ್ ನಂಬರು 8 ಆಗಿತ್ತು. ನಮ್ಮ 8ನೇ ನಂಬರ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಾವು ಕಾಯಲೇಬೇಕಾಯಿತು. ಕಾದ್ಮೇಲೆ ನಮ್ಮ ಟೋಕನ್ ನಂಬರ್ 8 ಅಂತ ಕರೆದ್ರು. ನಮಗೆ ಟೇಬಲ್ ಸಿಕ್ತು. ನಮ್ಗೆ ಬೇಕಾಗಿರೋಂಥ ಐಸ್ ಕ್ರೀಮ್ನ ನಾವು ಆರ್ಡ್ರ್ ಮಾಡಿಕೊಂಡು ಮತ್ತೆ ಪುನಃ ತುಂಬ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ. ಆದರೆ ಆಗಲೇ ತುಂಬ ಲೇಟ್ ಆಗಿದ್ದರಿಂದ ನಾವು ಕುದ್ರೋಳಿ ದೇವಸ್ಥಾನಕ್ಕೆ ಇವತ್ತು ಹೋಗೋದು ಬೇಡ, ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡು ಪಕ್ಕದಲ್ಲೇ ನಾವು ಲಾಡ್ಜ್ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಶುರು ಆಯಿತು ರೂಮ್ ನೋಡೋಕ್ಕಿಂತ ಮುಂಚೆ ಊಟ ಮಾಡ್ಕೊಳ್ಳೋಣ, ಮೀನು ಊಟ ಮಾಡ್ಕೊಳ್ಳೋಣ. ಅಲ್ಲಿ ಮಚ್ಲಿ ಅಂತ ಹೇಳಿ ಒಂದು ಹೋಟೆಲ್ ಇತ್ತು. ಅದಕ್ಕೆ ರಿವ್ಯೂಸು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಒಂದು ವಿಶೇಷ ಅಂದರೆ ನಾವು ಯಾವುದೇ ಟೆಂಪಲಿಗೆ ಹೋದರೂ ಅಲ್ಲಿ ಕಾಣಿಸ್ತಾ ಇರುವಂಥ ರಶ್ಶು ಈ ಪಬ್ಬಾಸಲ್ಲಿ ಮತ್ತು ಈ ಮೀನು ಊಟ ಹೋಟೆಲಲ್ಲಿ ಇತ್ತು. ನಮಗೆ ನಗು
ಅಂತೂ ತುಂಬ ರಶ್ನಲ್ಲಿ ಕೂಡ ನಮಗೊಂದು ಟೇಬಲ್ ಸಿಕ್ತು. ಕಾದ್ಮೇಲೆ ಸಿಕ್ಕಿದ್ದು ಅಂತ ಇಟ್ಕೊಳ್ಳಿ. ಅಲ್ಲಿ ಏನೇನಿದೆ ಫಿಶ್ ಐಟಮ್ಸು, ಏನೇನು ಆರ್ಡರ್ ಮಾಡಬೇಕು ಅನ್ನೋಂಥ ಚರ್ಚೆ ಶುರು ಆಯ್ತಪ್ಪ. ಅಂತೂ ಕೊನೆಗೊಂದ್ಸತಿ ಡಿಸೈಡ್ ಆಯಿತು. ನೀರ್ ದೋಸೆ ಜೊತೆಗೆ ಬಾಂಗ್ಡಾ ಫ್ರೈ, ಸಿಲ್ವರ್ ಫಿಶ್ ಫ್ರೈ, ಸ್ಕ್ವಿಡ್, ಕೊಡಾಯ್ ಫಿಶ್, ಪ್ರಾನ್ಸ್ ಸುಕ್ಕ, ಇನ್ನೂ ಏನೇನೋ ಆರ್ಡರ್ ಮಾಡೋದಕ್ಕೆ ಅವರಿಬ್ಬರೇ ಮೇನ್. ಆದರೆ ತಿನ್ನೋದ್ರಲ್ಲಿ ಮಾತ್ರ ನಾನೇ ಮೇನ್. ಮೇಜರ್ ಪೋರ್ಷನ್ ನಾನೇ ತಿಂದಿದ್ದು. ನನ್ನ ಹಸ್ಬೆಂಡ್ ಬಿಡಿ, ಅವರು ವೆಜಿಟೇರಿಯನ್, ಅವ್ರೇನು ಆರ್ಡರ್ ಮಾಡ್ಕೊಂಡು ಸಿಂಪಲ್ ಆಗಿ ತಿನ್ಕೊಂಡು ಕೂತ್ಕೊಂಡ್ರು. ಅಂತೂ ಊಟ ಆಯ್ತು. ಊಟದ ಚಾರ್ಜು ಸಖತ್ತಾಗಿ ಆಗಿತ್ತು. ಅದೆಲ್ಲ ಲೆಕ್ಕ ಹಾಕ್ತಿದ್ದದ್ದು ನಾವಾಯ್ತು. ಈಗಿನ ಕಾಲದ ಮಕ್ಳಿಗೆ ಎಲ್ಲಿ ಅದೆಲ್ಲ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡಿಗೆ ಒಂದು ಪ್ರಾಬ್ಲಮ್ ಶುರು ಆಯಿತು. ಬಲ್ಗಡೆ ಕಿವಿ ಹತ್ತಿರ ಕೆನ್ನೆ ಊದ್ಕೊಳ್ಳೋಕೆ ಶುರು ಆಯಿತು. ಮಗ ಡಾಕ್ಟರ್ ಆಗಿರೋದ್ರಿಂದ ಅವನ ತಕ್ಷಣ ಇನ್ನೊಂದು ಅಲರ್ಜಿ ಟ್ಯಾಬ್ಲೆಟ್ ಏನೋ ಕೊಟ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನಂತರ ಪಕ್ಕದಲ್ಲೇ ಒಂದು ಲಾಡ್ಜ್ ಇತ್ತು, ಅಲ್ಲಿಗೆ ಹೋಗಿ ರೂಮ್ ಮಾಡಿ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಹೊರಟ್ವಿ. ಫಸ್ಟ್ ಹೋಗಿದ್ದು ಕುದ್ರೋಳಿ ದೇವಸ್ಥಾನಕ್ಕೆ. ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಮಂಗಳೂರಿಗೆ ಹೋದರು ಅಲ್ಲಿಗೆ ಹೋಗಿಯೇ ಬನ್ನಿ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನಮ್ಗೆ. ಅಲ್ಲಿ ನೋಡ್ಕೊಂಡು ತಿಂಡಿ ತಿನ್ನಕ್ ಹೋದ್ವಿ. ತಿಂಡಿ ತಿನ್ಕೊಂಡು ಮುಂದೆ ಹೊರಟ್ವಿ. ಇವತ್ತು ನಮ್ಮ ಉದ್ದೇಶ ಇದ್ದದ್ದೇ ಉಡುಪಿ ಮಲ್ಪೆ ಬೀಚ್ಗೆ ಹೋಗ್ಬಿಟ್ಟು ಸೆಂಟ್ ಮೇರಿ ಐಲ್ಯಾಂಡಿಗೆ ಹೋಗಿ ಬರೋದು. ಅಲ್ಲಿಂದ ಮಣಿಪಾಲ್ ಅನಾಟಮಿ ಮ್ಯೂಸಿಯಂಗೆ ಹೋಗ್ಬಿಟ್ಟು ಊರಿಗೆ ರಿಟರ್ನ್ ಆಗೋದು ಅಂತ ಇದ್ದಿದ್ದು. ಮಲ್ಪೆ ಬೀಚಿಗೆ ಹೋದ್ವಿ. ಇಲ್ಲೇ ಇದ್ದಿದ್ದು ನನ್ನೆಲ್ಲ ಎಕ್ಸೈಟ್ಮೆಂಟ್. ಟಿಕೆಟ್ ತಗೊಂಡು ಆಯ್ತು, ಬೋಟಲ್ಲಿ ಕೂತಿದ್ದು ಆಯ್ತು. ನಂಗೀಗ ಹಳೆಯ ನೆನಪುಗಳೆಲ್ಲ ಒತ್ತೊತ್ಕೊಂಡು ಬರ್ಲಿಕ್ಕೆ ಶುರು ಆಯ್ತು. 1986 ನಾನು ಫೈನಲ್ ಇಯರ್ BSc ಶೃಂಗೇರಿಯಲ್ಲಿ ಓದ್ತಾ ಇದ್ದಾಗ JK ಭಟ್ರು ಝುವಾಲಜಿ ಡಿಪಾರ್ಟ್ಮೆಂಟಿಂದ ನಮ್ಮನ್ನ ಸ್ಟಡಿ ಟೂರ್ ಅಂತ ಕರ್ಕೊಂಡು ಬಂದಿದ್ರು. ಆಗ ಹೋಗಿ ಮಲ್ಪೆಯಲ್ಲಿ ಒಣ ಮೀನಿನ ಮಾರ್ಕೆಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಬೇಕು ಅಂತ ಹೋಟೆಲ್ ಕೂರಿಸಿರ್ಬೇಕಪ್ಪ. ಆದರೆ ಮಧ್ಯದಲ್ಲಿ ಮಾತ್ರ ಹೋಗ್ಬೇಕು. ತುಂಬ ಒಬ್ಬರ ಇಳಿತಾ ಇತ್ತು ಅವತ್ತು. ಬಹುಶಃ ಅಮಾವಾಸ್ಯೆ ನೆನಪಿಲ್ಲ. ಅದು ತುಂಬ ಒಬ್ಬರ ಇಳಿತಾ ಇದ್ದಿದ್ದರಿಂದ ವಾಪಸ್ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಿದ್ದಿಲ್ಲ. ಆಗಿಂದ ನನಗೆ ಆಸೆ ಒಂದ್ಸಲ ಹೋಗಿತ್ತು, ನಾನು ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಲೇಬೇಕು ಅಂತ. ಅದು ಈಗ ಈಡೇರೋದ್ರಲ್ಲಿ ಇತ್ತು. 1986 ಹುಟ್ಟಿದ ಆಸೆ 2026 ಈಡೇರಿತು. ನನಗೀಗ ಬೋಟ್ ಹತ್ತೋದೇ ಒಂದು ಎಕ್ಸೈಟ್ಮೆಂಟು, ಬೋಟಲ್ಲಿ ಜಾಕೆಟ್ ಹಾಕ್ಕೊಳ್ಳೋದೇ ಒಂದು ಎಕ್ಸೈಟ್ಮೆಂಟು, ಅಲ್ಲಿ ಕೂರೋದೇ ಒಂದು ಎಕ್ಸೈಟ್ಮೆಂಟು, ಸುತ್ತ ನೋಡೋದೇ ಒಂದು ಎಕ್ಸೈಟ್ಮೆಂಟು, ಪ್ರತಿಯೊಂದು ಎಕ್ಸೈಟ್ಮೆಂಟ್ಸ್. ಆ ಸಂದರ್ಭದ ಆನಂದನ ಯಾವುದ್ರಿಂದಲೂ ನಮಗೆ ಹೋಲಿಸ್ಲಿಕ್ಕೆ ಸದ್ಯಕ್ಕಂತೂ ಆಗ್ತಾ ಇಲ್ಲ. ಸುತ್ತಮುತ್ತ ಇರೋದು ಯಾರ್ದು ಪರಿವಿನೇ ಇಲ್ಲದೇ ನಾನು ಅದನ್ನು ಆನಂದನ ಅನುಭವಿಸ್ತಾನೆ ಇದ್ದೆ. ಫೋಟೋಗಳನ್ನ ತೆಕ್ಕೊಳ್ತಾನೆ ಇದ್ದೆ, ವಿಡಿಯೋ ಮಾಡ್ಕೊಳ್ತಾನೆ ಇದ್ದೆ. ಎಲ್ಲವನ್ನು ನೀವು ಕೂಡ ನೋಡಿ. ಸಮುದ್ರ ದಾಟಿ ಐಲ್ಯಾಂಡನ್ನು ತಲುಪಿದ್ದಾಯಿತು. ನಮಗೂ ಆ ದ್ವೀಪದ ಬೆಳಗಿನಲ್ಲಿ ಕಾಲಿರೋದೇ ಒಂದು ಫ್ಲೋಟ್. ಇಳಿದು ಹೊರಟ್ವಿ. ನನ್ನ ಮನಸ್ಸಿನಲ್ಲಿ ನಾವು ವಾಸ ಮಾಡೋ ಭೂಮಿಗಿಂತ ಈ ದ್ವೀಪ ತುಂಬ ಬೇರೆ ಆಗಿರುತ್ತೆ ಅಂಥೇಳಿ ನನ್ನ ಭಾವನೆ. ಸುತ್ತಮುತ್ತ ತುಂಬ ಕೌತುಕದಿಂದ ನೋಡ್ತಾ ಹೋದೆ. ದೊಡ್ಡ ದೊಡ್ಡ ತೆಂಗಿನ ಮರಗಳು, ಆ ತೆಂಗಿನಕಾಯಿ ಸೈಜ್ ನೋಡಬೇಕು. ಯಾವುದ್ಯಾವುದೋ ರೀತಿಯ ವೆಜಿಟೇಷನಲ್ಲಿ ಭೂಮಿ ಮೇಲೆ ವಾಸ ಮಾಡುವಂಥ ಯಾವುದು ಪ್ರಾಣಿ ಕೂಡ ನಮಗೆ ಕೊನೆಯವರೆಗೂ ಕಣ್ಣಿಗೆ ಬೀಳಲೇ ಇಲ್ಲ. ವೆಲ್ಕಮ್ ಗೇಟ್ ಕಾಣಿಸ್ತು, ಅಲ್ಲೇ ಹೋದ್ವಿ. ಮುಂದೆ ಹೋದ ಹಾಗೆ 2 ದೊಡ್ಡ ಬೋರ್ಡ್ಗಳು ಕಾಣಿಸಿದ್ವು, ಓದಿದ್ವಿ. ಆ ಬೋರ್ಡ್ಗಳಲ್ಲಿ ಆ ದ್ವೀಪಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಮತ್ತು ನಾವು ಆ ದ್ವೀಪದಲ್ಲಿ ಏನೇನು ಮಾಡಬಹುದು ಮತ್ತು ಮಾಡಬಾರ್ದು ಅನ್ನುವಂಥದ್ದು ಕೂಡ ಅದರಲ್ಲಿ ಬರೆದಿದ್ರು. ಮುಂದೆ ಹೋಗ್ತಾ ಹೋಗ್ತಾ ಬೀಚ್ನಲ್ಲಿ ಎಲ್ಲ ಕಡೆ ಬೇಲಿ ಹಾಕಿಬಿಟ್ಟು ನೋ ಎಂಟ್ರಿ ಬೋರ್ಡ್ ಹಾಕಿದ್ರು. ನಮಗೆ ತುಂಬ ನಿರಾಶೆ ಆಯಿತು. ಹಾಗಿದ್ರಲ್ಲಿ ಸಮುದ್ರದ ನೀರಿನಲ್ಲಿ ಆಟ ಆಡಲಿಕ್ಕೆ ಅವಕಾಶ ಇಲ್ಲ ಅಂತ ಮಾತಾಡ್ಕೊಳ್ತಾ ಹೋಗ್ತಾ ಇರುವಾಗ ನನ್ನ ಕಣ್ಣಿಗೆ ಜೋಕಾಲಿ ಕಾಣಿಸ್ತು. ನನ್ನ ಸೊಸೆ ಮೊದಲು ಓಡ್ ಹೋಗಿ ಜೋಕಾಲಿಯಲ್ಲಿ ಕೂದಲು, ನಾವು ಅವಳನ್ನು ದೂಡ್ತಾ ಇದ್ವಿ. ಅವ್ನು ಸ್ವಲ್ಪ ಹೊತ್ತು ಆಟ ಆದ ನಂತರ ನಾನು ಜೋಕಾಲಿಯಲ್ಲಿ ಕೂತೆ, ಅವರಿಬ್ಬರು ನನ್ನನ್ನು ದೂಡ್ತಾ ಇದ್ರು. ನಾನು ಜೋಕಾಲಿಯಲ್ಲಿ ಆಟ ಆಡ್ದಲೇ ಎಷ್ಟೋ ದಶಕಗಳೇ ಕಳೆದು ಹೋಗಿತ್ತು. ನಾವು ಚಿಕ್ಕವರಿದ್ದಾಗ ನಮ್ಮನೆ ಕೊಟ್ಟಿಗೆಯಲ್ಲಿ ಹಗ್ಗ ಕಟ್ಕೊಂಡು ಆಟ ಆಡ್ತಾ ಇದ್ದಿದ್ದು, ತುಂಬ ಎತ್ತರಕ್ಕೆ ಹೋಗ್ತಾ ಇದ್ದಿದ್ದು, ಈಗೆಲ್ಲ ನೆನಪಾಗಿ ತುಂಬ ನೆನಪುಗಳೆಲ್ಲ ಮರುಕಳಿಸಿದ್ವು. ಅಂತೂ ಭಾರಿ ಖುಷಿ ಆಯಿತು ನನಗೆ. ಮುಂದೆ ಹೋದ್ವಿ. ಮುಂದೆ ನೋಡುವಾಗ ಇನ್ನೂ ಖುಷಿ ಆಯಿತು, ಏಕೆಂದರೆ ಇಲ್ಲಿ ನೋ ಎಂಟ್ರಿ ಬೋರ್ಡ್ ಇರಲಿಲ್ಲ. ಎಲ್ಲರೂ ಸಮುದ್ರದ ನೀರಿನಲ್ಲಿ ಆಟ ಆಡ್ತಾ ಇದ್ರು. ಅಲ್ಲಿ ಬಹುಶಃ 2-3 ಬೋಟಿನ ಜನ ಇಲ್ಲೇ ಇದ್ದಿರಬೇಕು ಅಂತ ಅನಿಸುತ್ತೆ.
ತುಂಬ ಜನ ನೀರಿನಲ್ಲಿ ಇಳಿದು ಆಟ ಆಡ್ತಿದ್ರೆ ಇನ್ನೂ ಒಂದಷ್ಟು ಜನ ದಡದಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ನೀರಿಗೆ ಇಳಿದ್ವಿ. ನಾನು ನನ್ನ ಸೊಸೆ ಮೊದಲು ನೀರಿಗೆ ಇಳಿದು ಆಟ ಆಡ್ಲಿಕ್ಕೆ ಶುರು ಮಾಡಿದ್ವಿ. ಆ ನಂತರ ನನ್ನ ಮಗನೂ ಬಂದು ಸೇರ್ಕೊಂಡ. ನಮ್ಮ ಮನೆಯವ್ರು ಮಾತ್ರ ಬರಲಿಲ್ಲ. ಅವರಿಗೆ ನೀರಂటే ಸ್ವಲ್ಪ ಭಯ, ಹಾಗಾಗಿ ಅವರು ಇಳಿಯಲಿಲ್ಲ ನೀರಿಗೆ, ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇದ್ರು. ನಾವು ತುಂಬ ಹೊತ್ತು ನೀರಿನಲ್ಲಿ ಆಟ ಆಡಿದ್ವಿ. ನೀರಿನಲ್ಲಿ ಸ್ವಲ್ಪ ದೂರ ಮಾತ್ರ ಇಳಿದು ಅಲೆಗಳನ್ನ ಮುಟ್ತಾ ಅವುಗಳ ಜೊತೆಗೆ ಆಟ ಆಡ್ತಾ ಆನಂದನ ಅನುಭವಿಸಿದ್ವಿ. ತುಂಬ ಫೋಟೋಸ್ ಕೂಡ ತಗೊಂಡ್ವಿ, ವಿಡಿಯೋ ಮಾಡಿದ್ವಿ. ನೀರು ಬರುವಾಗ ತುಂಬ ರೀತಿಯ ಕಪ್ಪೆ ಚಿಪ್ಪುಗಳನ್ನು ಹೊತ್ಕೊಂಡು ಬರ್ತಾ ಇತ್ತು. ಅದನ್ನು ಕೆಲವೊಂದನ್ನು ಕಲೆಕ್ಟ್ ಮಾಡಿದ್ವಿ. ಸಮಾಧಾನ ಆಗೋಷ್ಟು ಹೊತ್ತು ನೀರಿನಲ್ಲಿ ಆಟ ಆಡ್ಬಿಟ್ಟು ನಂತರ ದಡಕ್ಕೆ ಬಂದು ಬೇರೆ ಬೇರೆ ರೀತಿಯ ಕಪ್ಪೆ ಚಿಪ್ಪುಗಳನ್ನ, ಬೇರೆ ಪ್ರಾಣಿಯ ಚಿಪ್ಪುಗಳನ್ನೆಲ್ಲ ಆರಿಸ್ಲಿಕ್ಕೆ ಶುರು ಮಾಡಿದ್ವಿ. ಇದಕ್ಕೊಟ್ಟು ಅಚಲವಾಗಿ ನಿಂತಿರುವಂಥ ಆ ಕಲ್ಲುಗಳನ್ನು, ಬಂಡೆ ಕಲ್ಲುಗಳನ್ನು ನೋಡ್ತಾ ಮತ್ತು ದಡದಲ್ಲಿರುವಂಥ ಸಣ್ಣ ಪುಟ್ಟ ಮರಳಿನ ಕಣಗಳನ್ನು, ಕಪ್ಪೆ ಚಿಪ್ಪುಗಳನ್ನು, ಬೇರೆ ಬೇರೆ ವಿಧದ ಜೀವಿಗಳ ಚಿಪ್ಪುಗಳನ್ನು ನೋಡ್ತಾ ಅಲ್ಲೇ ಬಿದ್ದಿರುವಂಥ ಸಬ್ಜಾಸಿನ್ ಜಾತಿಯ ಸಸ್ಯಗಳನ್ನು ನೋಡ್ತಾ ಮುಂದೆ ಸಾಗಿದ್ವಿ. ಸಮುದ್ರದ ಒಳಗೆ ಸ್ವಲ್ಪ ದೂರ ಹೋಗಿರೋಂಥ ಒಂದು ಬಂಡೆ ಕಲ್ಲಿನ ತುದಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೈನಾಕ್ಯುಲರ್ನಲ್ಲಿ ನೋಡ್ತಾ ಕೆಲವೊಂದು ಫೋಟೋಸ್ ತಗೊಂಡು ಹೊತ್ತಿಗೆ ಸಮಯ ಮುಗಿತಾ ಬಂದಿತ್ತು. ಆದರೆ ನಮಗೆ ಹಿಂತಿರುಗಿ ಬರಬೇಕು ಅನ್ನುವಂಥ ಖಂಡಿತ ಇರಲಿಲ್ಲ. ಇನ್ನೂ ಸಾಧ್ಯವಾದಷ್ಟು ಹೊತ್ತು ಅಲ್ಲಿಯೇ ಇರೋಣ ಅಂತ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ವಿ. ನಾನು ಮತ್ತು ನನ್ನ ಸೊಸೆ ಸಾಧ್ಯವಾದಷ್ಟು ಕಪ್ಪೆ ಚಿಪ್ಪುಗಳನ್ನು ಆರಿಸ್ಕೊಂಡ್ವಿ. ಅವಳು ಅದ್ರ ಮೇಲೆ ಪೇಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ರೀತಿಯ ಕಪ್ಪೆ ಚಿಪ್ಪುಗಳನ್ನು ಆರಿಸ್ಕೊಳ್ತಾ ಇದ್ವಿ. ಅಲ್ಲಿಗೆ ಬೋಟ್ನವರು ನಮಗೆ ಕೊಟ್ಟಿದ್ದ 1.5 ಗಂಟೆ ಟೈಮ್ನಲ್ಲಿ 5 ನಿಮಿಷ ಮಾತ್ರ ಉಳಿದಿತ್ತು. ಬೋಟ್ ಬಂದು ನಿಲ್ಲುವಂಥ ಸ್ಥಳಕ್ಕೆ ನಾವು ಹಿಂದಿರುಗೋಕ್ಕೆ ಶುರು ಮಾಡಿದ್ವಿ. ಅದರ ದಡದಲ್ಲಿದ್ದಂಥ ಯಾವುದೋ ಒಂದು ಜಾತಿಯ ಸಸ್ಯ ಇದು, ನಮಗಿದು ಯಾವುದೂ ಅಂತ ಗೊತ್ತಿಲ್ಲ. ಒಂದು ಕಡೆಯಿಂದ ಹಸಿರು ಎಲೆಗಳಿರುವಂಥ ಸಸ್ಯಗಳಾದರೆ ಅದರ ಪಕ್ಕದಲ್ಲೇ ಒಣಗಿರುವಂಥ ಮರಗಳು ಕೂಡ ಇದ್ವು. ಅದು ಕೂಡ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಬೋಟ್ ನಿಲ್ಲೋ ಸ್ಥಳಕ್ಕೆ ಬಂದು ಅಷ್ಟರಲ್ಲಿ ಬೋಟ್ ಬಂದು ನಿಂತು ಅದರಲ್ಲಿ ಹತ್ಕೊಂಡು ಪುನಃ ಹೊರಟ್ವಿ. ಮತ್ತೆ ಬರುವಾಗ ಪುನಃ ಸಣ್ಣದೊಂದು ವಿಡಿಯೋ ಸಮುದ್ರದಲ್ಲಿ ಮಾಡುತ್ತೆ. ನಮಗೆ ಸಮುದ್ರನ ನೋಡೋದೇ ಭಾರಿ ಖುಷಿ ಆಗ್ತಾ ಇತ್ತು. ಸಮುದ್ರದ ಕೊನೆಯಲ್ಲಿ ಆಕಾಶದಲ್ಲಿ ಒಂದು ಗೊತ್ತಾಗ್ತಿರಲಿಲ್ಲ, ಎರಡು ಒಟ್ಟಿಗೆ ಜಾಯ್ನ್ ಆದಂಗೆ ಅನಿಸ್ತಾ ಇತ್ತು. ಮಲ್ಪೆ ಬೀಚ್ನಲ್ಲಿ ಬಂದಿಳಿಯುವಾಗ ಏನೋ ಒಂದು ರೀತಿಯ ಸಾಧನೆ ಮಾಡಿದಂಥ ಅನುಭವ ಆಗ್ತಾ ಇತ್ತು ನಮಗೆ. ಬೋಟನ್ನು ನಡೆಸೋರು ಹೋಗಿ ಒಳ್ಳೆ ಊಟ ಮಾಡಿ ಅಂಥೇಳಿ ಕೂಗಿ ಹೇಳ್ತಾ ಇದ್ರು. ನಾನು ಹೇಳಿದೆ ಮೀನು ಊಟ ಮಾಡ್ತೀರಿ ಅಂತ. ಅವ್ರು ಅದಕ್ಕೆ ಯಾವುದೋ ಒಂದು ಹೋಟೆಲ್ನ ಹೆಸರು ಹೇಳಿ ನನ್ನ ಹೆಸರು ಕೂಡ ಹೇಳಿ ಅಂತ ಹೇಳಿದರು. ಅವ್ರ ಹೆಸರು ನಮಗೆ ಸರಿಯಾಗಿ ಕೇಳಿಸ್ತಿಲ್ಲ. ದಡ ಸೇರಿದ ಮೇಲೆ ಮತ್ತೆ ಶುರು ಆಯ್ತಪ್ಪ ನನ್ನ ಸೊಸೆ ಇನ್ಯಾವುದಾದ್ರೂ ಒಂದು ರೈಡ್ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದ್ದರು. ನನ್ನ ಮಗ ಹೋಗ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದೆ. ನಮ್ಮನೆಯವ್ರಂತೂ ಖಂಡಿತ ಅದಕ್ಕೆಲ್ಲ ಹೋಗೋದೇ ಇಲ್ಲ, ಅವ್ರನ್ನ ಕೇಳಿಲ್ಲ. ಆಮೇಲೆ ಅಂತೂ ಇಂತೂ ಕೊನೆಗೆ ನನ್ನ ಮಗನ ಒಪ್ಪಿಸಿ ಅವರಿಬ್ಬರು ಬಂಗಿ ರೈಡ್ ಹೋಗೋದು ಅಂತ ಡಿಸೈಡ್ ಆಯಿತು. ಅವ್ರ ಆ ಕಡೆ ಹೋದ್ಮೇಲೆ ನನಗೂ ಕೂಡ ಆಸೆ ಆಯಿತು. ನಾನು ಕೂಡ ಹೋಗಿ ಅವ್ರನ್ನ ಸೇರ್ಕೊಂಡೆ ಮತ್ತು ಬಂಗಿ ರೈಡ್ ಹೋಗ್ಬಿಟ್ಟು ಅವತ್ತು ಒಂದು ರೀತಿಯ ಡಿಫ್ರೆಂಟ್ ಆಗಿರೋಂಥ ಒಂದು ಅನುಭವ ಆಗಿತ್ತು. ಅದನ್ನು ಅನುಭವಿಸಿ ನೋಡಬೇಕು, ಹೇಳಿದ್ರಿ ಗೊತ್ತಾಗುತ್ತೆ. ಅಲ್ಲಿಗೆ ಬಂಗಿ ರೈಡು ಆಯಿತು. ಮತ್ತು ಪುನಃ ಮೀನು ಹೋಟೆಲ್ ಸರ್ಚ್ ಶುರು ಆಯಿತು. ನನ್ನ ಸೊಸೆನೇ ಹೋಗ್ಬಿಟ್ಟು ಯಾವುದೋ ಒಂದು ಹೋಟೆಲ್ ನೋಡ್ಕೊಂಬಂದ್ಲು. ಪುನಃ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಮತ್ತೆ ಪುನಃ ಮೀನು ಊಟ ಶುರು ಆಯಿತು. ಯಾವುದ್ಯಾವುದೋ ಡಿಫ್ರೆಂಟ್ ಆಗಿರೋ ಮೀನು ಊಟನ ಸೆಲೆಕ್ಟ್ ಮಾಡಿದ್ಲು. ಅದನ್ನು ಕುಕ್ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಹೊರಗಡೆ ಬರುವಾಗ ಹೆಚ್ಚು ಕಡಿಮೆ 1 ಗಂಟೆ ಅಲ್ಲೇ ಕಳೆದಿತ್ತು. ಸಮಯ 1-1.5 ಗಂಟೆ ಹೋಗಿತ್ತು. ನಾವೆಲ್ಲರೂ ಅದೇ ಒದ್ದೆ ಬಟ್ಟೆಯಲ್ಲೇ ಮತ್ತೆ ಹೊರಟ್ವಿ. ಕಾರೆಲ್ಲ ಮರಳಿನಮಯ ಆಗಿತ್ತು, ನೀರಿನಮಯ ಆಗಿತ್ತು. ನನ್ನ ಮಗ ಆಗ ಸೀದಾ ಮಣಿಪಾಲಿಗೆ ಹೋಗೋಕ್ಕಿಂತ ಮುಂಚೆ ಬೆಂಗ್ರೆ ಅಂತ ಹೇಳುವಂಥ ಸ್ಥಳಕ್ಕೆ ಹೋಗೋಣ ಅಂಥೇಳಿ ಕರ್ಕೊಂಡು ಹೋದ. ಆ ಸ್ಥಳ ತುಂಬ ಚೆನ್ನಾಗಿತ್ತು. ಅದು ಸಮುದ್ರದ ಒಳಗಡೆ ಹೋಗಿರೋವಂಥ ಒಂದು ಪೀಸ್ ಆಫ್ ಲ್ಯಾಂಡ್ ಅಷ್ಟೇ. ಎರಡೂ ಸೈಡ್ನಲ್ಲಿ ನಮಗೆ ನೀರು ಕಾಣಿಸ್ತಾ ಇತ್ತು, ತುಂಬ ಹತ್ತಿರ. ಬಹುಶಃ ಇದನ್ನು ಎಸ್ಚುರಿ ಅಂತ ಕರೀತಾರೆ ಅಂತ ಅಂದ್ಕೊಳ್ತೀನಿ. ಭೂಮಿಯ ಎರಡೂ ಸೈಡು 2 ನದಿಗಳು ಬಂದು ಸಮುದ್ರಕ್ಕೆ ಸೇರುವಂಥ ಒಂದು ಸ್ಥಳ ಅಂತೆ. ಆ 2 ನದಿಗಳು ಸ್ವರ್ಣ ನದಿ ಮತ್ತು ಸೀತಾ ನದಿ ಅಂತ ಹೇಳಿ ನನ್ನ ಮಗ ಹೇಳ್ತಾ ಇದ್ದ. ಬೆಂಗ್ರೆ ಅಂತ ಹೇಳುವಂಥದ್ದು ಸಮುದ್ರದ ಒಳಗಡೆಗೆ ಒಂದು ಸಣ್ಣ ಹಳ್ಳಿ, ಅದೊಂದು ಊರೇ. ಆ ಊರಿಗಿರೋದು ಒಂದೇ ರೋಡು, ಅದು ತುಂಬ ಕಿರಿದಾಗಿರೋಂಥ ರೋಡು. ಒಂದು ಬಸ್ ಬರ್ತಾಯಿತ್ತು, ನಾವು ತುಂಬ ಬದಿಗೆ ಹೋಗಿ ನಿಂತ್ಕೋಬೇಕಾಯಿತು. ಅಲ್ಲಿಂದ ಮುಂದೆ ಆ ಭೂಮಿಯ ತುದಿ ಕಡೆಗೆ ನಾವು ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಆಚೀಚೆ ನೋಡುವಾಗ ನಮ್ಗೆ ಇಲ್ಲಿ ವಾಸ ಮಾಡೋ ಜನರಿಗೆ ತುಂಬ ಧೈರ್ಯ ಅಂತ ಅನಿಸ್ತಾ ಇತ್ತು. ಸಮುದ್ರದ ನೀರು ಇವ್ರ ಮನೆಗೆ ಬರಲ್ವಾ ಅಂತೆಲ್ಲ ನಮಗೆ ತುಂಬ ಅನುಮಾನ ಕಾಡ್ತಾ ಇತ್ತು. ಯಾರನ್ನೂ ನಾವು ಮಾತಾಡಿಸ್ಲಿಲ್ಲ, ಯಾಕಂದರೆ ನಮ್ಗೆ ಯಾರೂ ಸಿಕ್ಕಲಿಲ್ಲ. ಅಲ್ಲಿ ಜನವಸತಿ ತುಂಬ ವಿರಳ ಇತ್ತು. ಆದರೂ ಉದ್ದಕ್ಕೂ ಕೂಡ ಎಲ್ಲ ಕಡೆ ಮನೆ ಇದ್ವು. ಆ ಕಡೆ ಈ ಕಡೆ ಎರಡೂ ಬದಿಗೆ ಮನೆಗಳಿದ್ದಾವೆ. ಎಲ್ಲರೂ ಕೂಡ ಮಂಗಳೂರು ಸೈಡಿಗೆ ಹೋದಾಗ ಒಂದು ಬಾರಿ ಇದನ್ನು ನೋಡ್ಕೊಂಡು ಪಡುತೋನ್ಸೆ ಬೆಂಗ್ರೆ ಅಂತೇಳಿ ಆ ಊರಿನ ಹೆಸರು. ಅಲ್ಲಿಯದು ಕೂಡ ನಮಗೊಂದು ರೀತಿ ವಿಶೇಷವಾಗಿರುವಂಥ ಒಂದು ಅನುಭವ ಆಗಿತ್ತು. ಅಲ್ಲಿಂದ ನಾವು ಸೀದಾ ಹೊರಟು ಮಣಿಪಾಲಿಗೆ ಬಂದು ಮಣಿಪಾಲಲ್ಲಿ ಅನಾಟಮಿ ಮ್ಯೂಸಿಯಂ ನೋಡಿದ್ವಿ. ಅದು ಕೂಡ ಒಂದು ವಿಶೇಷ ಅನುಭವ. ಅಲ್ಲಿಂದ ಮತ್ತೆ ಪುನಃ ಕಾರ್ ಕಳ್ಕೊಂಡು ಚಾಪಾಡಿಗಾದ್ಮೇಲೆ ಪುನಃ ಮತ್ತೆ ನಾವು ನಮ್ಮ ಊರಿಗೆ ಹಿಂತಿರುಗಿದ್ವಿ. ನಾವು ಮನೆಗೆ ಬರುವಾಗ 8 ಗಂಟೆ ಹೋಗಿತ್ತು. ಬಂದವರು ನಾವು ಯಾರೂ ಊಟ ಮಾಡಲಿಲ್ಲ, ಎಲ್ಲ ಸ್ನಾನ ಮಾಡಿಕೊಂಡು ಸುಮ್ಮನೆ ಆವತ್ತು ಆರಾಮಾಗಿ ಮಲ್ಕೊಂಡ್ವಿ. ಇದಿಷ್ಟು ನನ್ನ ಸೈಂಟ್ ಮೇರೀಸ್ ಐಲ್ಯಾಂಡ್ನ ಪ್ರಯಾಣದ ಕಥೆಯಾಗಿತ್ತು.
ಇದರಲ್ಲಿ ಇನ್ನೂ ತುಂಬ ಉಪಕಥೆಗಳೆಲ್ಲ ಬರ್ತವೆ. ನಾವು ಹೋಗಿದ್ದಂಥ ಎಲ್ಲ ಪ್ಲೇಸ್ಗಳ ಮೇಲೆ ಕೂಡ ಬೇರೆ ಬೇರೆ ವೀಡಿಯೋಗಳನ್ನ ನಾನು ಮಾಡ್ತೀನಿ. ಆಗ ದಯವಿಟ್ಟು ಆ ವೀಡಿಯೋಗಳನ್ನು ಕೂಡ ನೋಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.